ನಮಸ್ತೆ ನಮಸ್ತೆ. ತಮ್ಮ ಹೆಸರು ಸರ್? ಸರ್ ಭಾಸ್ಕರ್ ಅಂತೇಳಿ ನನ್ನ ಹೆಸರು. ತಮ್ಮ ಡೆಸಿಗ್ನೇಷನ್ ಸರ್? ಸರ್ ನಾನು ಇಲ್ಲಿ ಸೀನಿಯರ್ ಸೇಲ್ಸ್ ಮ್ಯಾನೇಜರ್ ಆಗಿದ್ದೇನೆ. ಪ್ರಾಜೆಕ್ಟ್ಸ್ನ ಹ್ಯಾಂಡಲ್ ಮಾಡ್ತೇನೆ ನಾನು. ಓಕೆ. ಸೊ ವಾಟ್ ಈಸ್ ಯುವರ್ ಎಕ್ಸ್ಪೀರಿಯನ್ಸ್ ನಿಕ್ಕಿ ಕಂಪ್ನಿಯಲ್ಲಿ? ನಾನು ಸುಮಾರು ಒಂದು 15 ವರ್ಷಗಳಾಯಿತು ನಿಕ್ಕಿ ಕಂಪನಿಗೆ ಬಂದು. ಇಲ್ಲಿ ನನ್ನ ಆರ್ಕಿಟೆಕ್ಟು, ಬಿಲ್ಡರ್ಸು ಹಾಗೂ ರಿಟೇಲು ಎಲ್ಲವನ್ನೂ ನೋಡ್ತೇನೆ. ಓಕೆ ಸರ್. ಆ್ಯಂಡ್ ನಿಕ್ಕಿಗೂ ಬೇರೆ ಕಂಪ್ನಿಗೂ ಏನು ವ್ಯತ್ಯಾಸ ಸರ್? ಸರ್ ನಿಕ್ಕಿ ಅಂದ ತಕ್ಷಣ ಅದಕ್ಕೊಂದು ಬ್ರ್ಯಾಂಡ್ ಸರ್. ನಿಕ್ಕಿ ಅನ್ನೋದೇನೆಂದರೆ ಇದಕ್ಕೆ ಫೌಂಡರು ಮಧುಸೂದನ್ ಪಟೇಲ್ ಅಂತೇಳಿ ನಮ್ಮ ಬಾಸು. ಅವರು ಇದನ್ನು ಶುರು ಮಾಡಿದಾಗ 1995ನಲ್ಲಿ ಸ್ಟಾರ್ಟ್ ಆಯಿತು. ಇಲ್ಲಿಗೆ ಆಲ್ಮೋಸ್ಟ್ ಆಲ್ ನಾವು 30 ವರ್ಷಗಳನ್ನು ಮುಗಿಸಿದ್ದೇವೆ. ನಮ್ಮಲ್ಲಿ ಆ ಒಂದು ನಿಕ್ಕಿ ಅನ್ನೋದು ಅವರ ಮಗಳ ಹೆಸರಾಗಿತ್ತು. ಆ ಹೆಸರಿಗೆ ಯಾವುದೇ ಚ್ಯುತಿ ಬರದಾಗೆ ಅವರು ನಮಗೆ ಸಪೋರ್ಟ್ ಮಾಡ್ಕೊಂಡು ನೋಡ್ಕೊಳ್ತಾ ಇದ್ದಾರೆ. ಹಾಗಾಗಿ ನಿಕ್ಕಿ ಬ್ರ್ಯಾಂಡೆಡು ಮತ್ತು ಬೇರೆಯವರು ಕಂಪೇರ್ ಮಾಡಿದಾಗ ನಾವು ಕ್ವಾಲಿಟಿ ಅಶ್ಯೂರೆನ್ಸ್ ಕೊಡ್ತೀವಿ. ಬಟ್ ಜನ ಹೇಳ್ತಾರೆ ನಿಕ್ಕಿ ಸ್ವಲ್ಪ ಕಾಸ್ಟ್ಲಿ ಅಂತ ಹೇಳ್ಬಿಟ್ಟು. ಹೌದು ಸರ್, ನಮ್ಮದು ನಿಕ್ಕಿ ಕಾಸ್ಟ್ಲಿದೆ. ಒಂದು ಕ್ವಾಲಿಟಿ, ಎರಡನೇದು ನಾವು ಏನೇ ರೇಟ್ ಹೇಳಿದ್ರು ಇನ್ಕ್ಲೂಸಿವ್ ಆಫ್ GST ಇರುತ್ತೆ. ಆದರೆ ಬೇರೆಯವ್ರ ಥರ ಫಸ್ಟ್ ಎಲ್ಲ ಡಿಸ್ಕಷನ್ ಮಾಡಿ ರೇಟ್ ಕೊಟ್ಬಿಟ್ಟು ಆಮೇಲೆ GST ಹೇಳ್ತಾರೆ. ಜನಗಳಿಗೆ ಏನಾಗುತ್ತೆ, ಅವ್ರು ಹೇಳುವಾಗಲೇ ಅದು ಕಡಿಮೆ ಅಂತ ಅನಿಸಿರುತ್ತೆ. ನಮ್ದು ಸಹ ನೀವು ಆ GSTನ ಹೊರಗೆ ತೆಗೀರಿ 18%ನ, ಅಲ್ಲಿಗೆ ಬರ್ತೀವಿ. ಹಬ್ಬ ಅಂದರೆ 10 ರಿಂದ 20 ರೂಪಾಯಿ ಅಷ್ಟೇ ಡಿಫ್ರೆನ್ಸ್ ಬರೋದು. ಅವಾಗ ನಿಮಗೆ ಗೊತ್ತಾಗುತ್ತೆ. ಬಟ್ ನೀವೆಲ್ಲೇ ಹೋದರೂ ಅಕಸ್ಮಾತ್ ನಿಮ್ಗೆ ಡೌಟ್ ಇದ್ದರೆ ನಮ್ಮ ವೆಬ್ಸೈಟ್ಗೆ ಹೋಗಿ ಅದರಲ್ಲಿ ಪ್ರತಿ ಡೋರ್ ಕೆಳಗಡೆಗೆ ಅದರದ್ದು ರೇಟ್ಗಳನ್ನು ಹಾಕಿದ್ದೀವಿ. ಇದರಲ್ಲಿ ಯಾವುದೇ ರೀತಿ ವ್ಯತ್ಯಾಸಗಳು ಬರೋಲ್ಲ. ಬೇರೆ ಥರ ಚೀಟ್ ಆಗ್ಲಿಕ್ಕೆ ಚಾನ್ಸೂ ಇಲ್ಲ. ಕಾರಣ ಏನಂದರೆ ವೆಬ್ಸೈಟಲ್ಲಿರೋ ರೇಟ್ಗಳನ್ನೇ ಪ್ರತಿಯೊಬ್ಬರು ಡೀಲರ್ ಆಗಲಿ, ನಮ್ಮ ಕಂಪ್ನಿಯಿಂದಾಗಲಿ, ಯಾರೇ ಸೇಲ್ಸ್ಮನ್ ಆಗಲಿ ಅದೇ ರೇಟನ್ನು ನಾವು ಸ್ಟಿಕ್ ಆಗಿರ್ತೀವಿ. ನಿಮ್ಗೆ ಅದು ಅಶ್ಯೂರೆನ್ಸ್ ಕೊಡ್ತೀವಿ. ಆಮೇಲೆ ನಿಮ್ಮ ಕಂಪ್ನಿಯಲ್ಲಿ ಡಿಸ್ಕೌಂಟ್ ಯಾವ ಥರ ಕೊಡ್ತೀರಾ ನೀವು? ಸರ್ ಡಿಸ್ಕೌಂಟ್ಸ್ ಅಂತ ಅಷ್ಟೇ ಬಂದ ಕಸ್ಟಮರ್ಗಳಿಗೆ ನಮ್ಮಲ್ಲಿ ಡೋರ್ ಕ್ವಾಂಟಿಟಿ ನೋಡ್ತಾರೆ. ಒಂದು 20 ಡೋರು, 50 ಡೋರು, 100 ಡೋರು, ಈ ಥರ ನಮ್ಮಲ್ಲಿ ಸ್ಲ್ಯಾಬ್ಗಳಿವೆ. 20 ಡೋರ್ಗಳಿಗೆ ನಾವು 5% ತನಕ ಇಮಿಡಿಯೇಟ್ ಡಿಸ್ಕೌಂಟ್ಸ್ ಅಲ್ಲೇ ಇರುತ್ತೆ. ಆ್ಯಂಡ್ ಮೋರ್ ಓವರ್ ಅದರ ಚಾರ್ಟನ್ನು ಸಹ ನಮ್ಮ ಆಫೀಸ್ಗಳಲ್ಲೇ ಹಾಕಿರ್ತೀವಿ. ನೀವು ಕೇಳೋ ಅವಶ್ಯಕತೆಯೇ ಇಲ್ಲ, ನಾವು ನೋಡಿ ಅದ್ರ ತಕ್ಕನ ಕೊಡ್ತಾ ಇರ್ತೀವಿ. ಡಿಸ್ಕೌಂಟ್ಸ್ ಮುಖ್ಯ ಅಲ್ಲ ಸರ್, ಕ್ವಾಲಿಟಿ ಸರ್ವಿಸು ಎರಡೂ ಮುಖ್ಯವಾಗಿರುತ್ತೆ. ನಮ್ಮ ಕಸ್ಟಮರು ಇಂಪಾರ್ಟೆಂಟ್ ಆಗಿರ್ತಾರೆ, ಸರ್ವಿಸು ಹಾಗೆ ಇರುತ್ತೆ ನಮ್ಮದು. ಈ ಪಾಸ್ಟ್ ನಿಮ್ಮ 15 ವರ್ಷದ ಇದರಲ್ಲಿ ಸೇಲ್ಸಲ್ಲಿ ನೀವು ಹೇಳ್ತೀರಾ ಬಿಲ್ಡರ್ ಇದರಲ್ಲಿ, ಸೊ ನಿಮ್ದು ಯಾವುದು ಕಂಪ್ಲೇಂಟ್ಗಳು ಬಂದಿಲ್ವ ಹಂಗಾದ್ರೆ? ಸರ್ ನಮ್ಮಲ್ಲಿ ಕಂಪ್ಲೇಂಟ್ ಬರಲ್ಲ ಅಂತಲ್ಲ. ಸೊ ಯಾವುದೇ ಒಂದು ಮ್ಯಾನುಫ್ಯಾಕ್ಚರಿಂಗ್ ಉದ್ದಿಮೆಯಲ್ಲಿ ನಾವು ಕೊಡ್ತಕ್ಕಂಥ ಮೆಟೀರಿಯಲ್ಗಳು 100% ನಾನು ಗ್ಯಾರಂಟಿ ಅಂತ ಹೇಳ್ಕೊಂಡ್ರೆ ಎಲ್ಲೋ 1% ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ಸ್ ಇರುತ್ತೆ. ನಾವೇನು ಮಾಡ್ತೀವಿ, ಅದು 0.001% ಬರ್ಬೋದು, ಇಲ್ಲ 1%. ನಾವು ಅದಕ್ಕೆ ಏನು ಮಾಡ್ತೀವಿ, ಇಮಿಡಿಯೇಟ್ಲಿ ನಮ್ಮ ಕಂಪನಿ ರೂಲ್ಸ್ ಏನು ಹೇಳುತ್ತೆ, ನಮ್ಮ MD ಆದಂತಹ ಮಧುಸೂದನ್ ಪಟೇಲ್ ಅವರು ನಮ್ಗೆ ಕೊಟ್ಟಿರೋ ಒಂದು ವಾರ್ನಿಂಗ್ ಏನಂದರೆ, ಎನಿ ಕಂಪ್ಲೇಂಟು ವಿತಿನ್ 48 ಅವರ್ಸಲ್ಲಿ ಅದು ಅಟೆಂಡ್ ಆಗಿಬಿಡ್ಬೇಕು. ಅದಕ್ಕೆ ಸಂಬಂಧಪಟ್ಟ ಎಕ್ಸಿಕ್ಯೂಟಿವ್ ಆಗಿರ್ಬೋದು ಅಥವಾ ಸರ್ವಿಸ್ ಪರ್ಸನ್ ಆಗಿರ್ಬೋದು ಹೋಗಿ ನೋಡಿಬಿಟ್ಟು ಅದರಲ್ಲಿ ಯಾರ್ದು ಪ್ರಾಬ್ಲಮ್ ಇದೆ ರೆಕ್ಟಿಫೈ ಮಾಡಿ ಅಲ್ಲೇ ಸೊಲ್ಯೂಷನ್ ಕೊಡ್ತೀವಿ. ಇನ್ ಕೇಸ್ ನಮ್ಮದೇ ಆಗಿದ್ರೆ ವಿತಿನ್ 2 ಡೇಸ್ನಲ್ಲಿ ಅಟ್ ದ ಡೋರ್ ಸ್ಟೆಪ್ ನನ್ನ ಪ್ರಾಡಕ್ಟ್ ಬಂದು ಡೆಲಿವರಿ ಕೊಟ್ಬಿಡ್ತೇನೆ. ಅದಕ್ಕೆ ನಾವು ಯಾವುದೇ ಚಾರ್ಜಸ್ ಮಾಡಲ್ಲ. ಬಟ್ ಹಾಗನ್ಬಿಟ್ಟು ಪ್ರಾಡಕ್ಟ್ ಕೊಡ್ತೀನಿ, ಡೋರ್ ಕೊಟ್ಬಿಡ್ತೇನೆ, ಅದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳೋದು ಅಥವಾ ಫಿಟ್ಟಿಂಗ್ ಮಾಡ್ಕೊಳ್ಳೋದು ನಿಮ್ಮ ಕರ್ತವ್ಯವಾಗಿದೆ. ಬಟ್ ಅಶ್ಯೂರೆನ್ಸ್ ಕೊಡ್ತೀನಿ, ಆ ಡೋರ್ನ ರಿಪ್ಲೇಸ್ಮೆಂಟ್ ಗ್ಯಾರಂಟಿ ನಾನು ಕೊಡ್ತೀನಿ, ನಮ್ಮದೇ ಆಗಿದೆ. ಓಕೆ. ಸೊ ಈಗ ಬಿಲ್ಡರ್ ಆಗಲಿ, ಆರ್ಕಿಟೆಕ್ಟ್ ಆಗಲಿ, ಇಂಜಿನಿಯರ್ ಆಗಲಿ, ಅವರಿಗೋಸ್ಕರ ಏನಾದರೂ ಸ್ಪೆಷಲ್ ಡಿಸ್ಕೌಂಟ್ ಇದೆಯಾ ನಿಮ್ಮ ಹತ್ರ? ಸರ್ ಇಲ್ಲಿ ಆರ್ಕಿಟೆಕ್ಟ್ಸ್ ಅಂತ ಬಂದಾಗ ಅವರು 1 in 3 months 4 months ಒಂದೊಂದು ಪ್ರಾಜೆಕ್ಟ್ ಮಾಡ್ತಾನೆ ಇರ್ತಾರೆ. ಇಂಜಿನಿಯರ್ ಇರ್ಬೋದು, ಬಿಲ್ಡರ್ಸ್ಗಳಾಗಿರ್ಬೋದು. ಬಿಲ್ಡರ್ಸ್ ಬಂದಾಗ ಕ್ವಾಂಟಿಟಿ ವೈಸ್ ಬರ್ತಾ ಇರುತ್ತೆ. ಅವ್ರಿಗೋಸ್ಕರ ನಾವು ಸ್ಪೆಷಲ್ ಆಫರ್ಗಳನ್ನ ಕೊಡ್ತೀವಿ, ಡಿಸ್ಕೌಂಟ್ಸ್ಗಳನ್ನ ಕೊಡ್ತೀವಿ. ನಮ್ಮಲ್ಲಿ ದೀಪಾವಳಿ ಇರ್ಬೋದು, ಹಬ್ಬಗಳಿರ್ಬೋದು, ಪ್ರತಿಯೊಂದಕ್ಕೂ ನಾವು ಕಂಪನಿಯಿಂದ ಗಿಫ್ಟ್ಗಳನ್ನೂ ಕೊಡ್ತೀವಿ. ಹಾಗಾಗಿ ಡಿಸ್ಕೌಂಟ್ಸ್ ಅಂತೂ ಆ ಕ್ವಾಂಟಿಟಿ ಇತ್ತು ನಮ್ಮಲ್ಲಿ ಸುಮಾರು ಕಂಟಿನ್ಯೂಸ್ ಆಗಿ. ಹೆಸರುಗಳನ್ನ ಹೇಳ್ತಾ ಹೋದರೆ ಬಿಲ್ಡರ್ಗಳ ಹೆಸರು ಹೇಳ್ಬೋದು. ಇವತ್ತು ನೀವು MGR ಬಿಲ್ಡರ್ಸ್, ಸರೋಜ್ ಗ್ರೂಪು ಮತ್ತು GR ಬಿಲ್ಡರ್ಸು, ಯಾರನ್ನೇ ತಗೊಳ್ಳಿ ನೇಮ್, ಕಂಟಿನ್ಯೂಸ್ ನಮ್ಮ ಹತ್ರ ಟಚ್ಚಲ್ಲಿದ್ದಾರೆ. ಆರ್ಕಿಟೆಕ್ಟ್ಸು ರೆಗ್ಯುಲರ್ ನಮ್ಮ ಜೊತೆ ಟಚ್ಚಲ್ಲಿದ್ದಾರೆ. ನಮ್ಗೆ ಒಂದ್ಸಲ ಪರಿಚಯ ಆಗೋ ತನಕ ಅಷ್ಟೇ. ನೆಕ್ಸ್ಟ್ ಅವ್ರು ಬರೋ ಅವಶ್ಯಕತೆನೇ ಇಲ್ಲ. ಅವ್ರು ಹೇಳಿದ್ರೆ ಸಾಕು, ನಾವು ಡೋರ್ ಕಳಿಸ್ಕೊಡ್ತಾ ಇರ್ತೀವಿ, ಅಷ್ಟು ಸರ್ವಿಸ್ ಕೊಡ್ತಾ ಇರ್ತೀವಿ. ಅವ್ರಿಗೂ ಅಷ್ಟೇ ನಂಬಿಕೆ ಇರುತ್ತೆ, ನಮ್ಮಲ್ಲೂ ಅಷ್ಟೇ ವಿಶ್ವಾಸ ಇದೆ. ಈಗ ಬೇರೆ ಊರಿಂದ ಸಪೋಸ್ ನಮಗೆ ಬುಕ್ಕಿಂಗ್ ಮಾಡಬೇಕು ಅಂದರೆ, ಸೊ ಅದನ್ನು ಯಾವ ಥರ ಬುಕ್ ಮಾಡೋಕ್ಕಾಗತ್ತೆ ನಿಮ್ಮ ಹತ್ರ? ಸರ್ ಅದೇನಿಲ್ಲ, ಆನ್ಲೈನಲ್ಲಿ ನೀವು ಹೋದರೆ ನೋಡಿಕೊಂಡು ಆನ್ಲೈನಲ್ಲಿ ಬುಕ್ ಮಾಡ್ಬೋದು. ವೆಬ್ಸೈಟ್ಗೆ ಹೋಗಿ ಅಲ್ಲಿ ಪ್ರತಿಯೊಂದು ಮಾಡಲ್ಸ್ಗಳಿರುತ್ತೆ, ಅದ್ರ ಕೆಳಗಡೆ ಒಂದೊಂದು ನಾವು ಕೊಟ್ಟಿರ್ತೇವೆ ಇಂಥ ಮಾಡಲ್ ಅಂತ. ಅದನ್ನು ತಿಳಿಸಿ ಆನ್ಲೈನಲ್ಲಿ ನಮ್ಗೆ ಗೊತ್ತಾಗುತ್ತೆ. ಅದಕ್ಕೊಂದು ಎಸ್ಟಿಮೇಷನ್ ಕೊಡ್ತೀವಿ. ಆನ್ಲೈನ್ ಟ್ರಾನ್ಸ್ಫರ್ ಮಾಡ್ಬೋದು, ನಮ್ಮಲ್ಲಿ ಗೂಗಲ್ ಪೇ ಮಾಡ್ಬೋದು, ಮತ್ತು UPI ಪೇಮೆಂಟ್ ಮಾಡ್ಬೋದು, ಇಲ್ಲ ಆನ್ಲೈನ್ NEFT, RTGS ಏನು ಬೇಕಾದ್ರೂ ಮಾಡ್ಬೋದು.
ನೀವು ಔಟ್ ಸ್ಟೇಷನ್ ಅಂದ ತಕ್ಷಣ ನಮ್ಮಲ್ಲಿ 2% ಎಕ್ಸ್ಟ್ರಾ ಡಿಸ್ಕೌಂಟ್ ಕೊಡ್ತೀವಿ. ಕಾರಣ ಏನಂದರೆ ನಿಮ್ಗೆ ಅಡಿಷನಲ್ ಟ್ರಾನ್ಸ್ಪೋರ್ಟೇಷನ್ ಎಕ್ಸ್ಟ್ರಾ ಇರುತ್ತೆ. ಬೆಂಗಳೂರಿನವ್ರಿಗಾದರೆ ಅಪ್ ಟು 100 ಡೋರ್ಸ್ ತನಕ ನಾವು ಏನು ಮಾಡೋದಿಲ್ಲ. 100 ಡೋರ್ಸ್ ಅಬೋವ್ ಇದ್ರೆ ನಾವು ಫ್ರೀ ಟ್ರಾನ್ಸ್ಪೋರ್ಟೇಷನ್ ಮಾಡಿ ಈವನ್ ಅನ್ಲೋಡಿಂಗ್ ಅಟ್ ಗ್ರೌಂಡ್ ಲೆವೆಲ್ ನಾವು ಮಾಡ್ಕೊಡ್ತೀವಿ. ಇದು ಬೆಂಗಳೂರಿನ 25 ಕಿಲೋಮೀಟರ್ ಒಳಗಡೆ ಇದ್ರೆ ಮಾತ್ರ. ಇನ್ನು ಮಿಕ್ಕಿದ್ದೇನೆಂದ್ರೆ ಔಟ್ ಸ್ಟೇಷನ್ನಾಗ ನಮಗೆ ಡಿಸ್ಕೌಂಟ್ಸಲ್ಲೇ 2% ಎಕ್ಸ್ಟ್ರಾ ಕೊಡ್ತೀವಿ. ಅದೇನಾಗುತ್ತೆ, ನಿಮಗೆ ಟ್ರಾನ್ಸ್ಪೋರ್ಟ್ಗೆ ಅನುಕೂಲ ಆಗುತ್ತೆ ನೀವು ತೊಗೊಂಡೋಗಿ. ಆಮೇಲೆ ಭಾಸ್ಕರ್ಜಿ, ನಿಮ್ಮ ಇದರಲ್ಲಿ ಎಷ್ಟು ವೆರೈಟಿ ಡೋರ್ಗಳಿದೆ ನಿಮ್ಮ ಹತ್ರ? ಸರ್, ನಮ್ಮಲ್ಲಿ ಶುರು ಮಾಡಿದಾಗ ನಾವು ಫ್ಲಶ್ ಡೋರಿಂದ ಸ್ಟಾರ್ಟ್ ಮಾಡಿದ್ವಿ. 1995ರಲ್ಲಿ ಶುರು ಮಾಡಿದ್ದ ಫ್ಲಶ್ ಡೋರ್ ಮಾತ್ರ. ಅವಾಗಲ್ಲಿ ಹೊರಗಡೆ ಮಾರ್ಕೆಟ್ನಲ್ಲಿ ಯಾವುದೇ ಕಟಿಂಗ್ ಆಪ್ಷನ್ ಇದಿರಲಿಲ್ಲ. 7-4, 7-3 ಈ ಥರನೇ ಮಾಡ್ತಾ ಇದ್ರು. ಆದರೆ ನಿಕ್ಕಿ ಅಂತ ಬಂದಾಗ ನಾವು ಆ ಕ್ವಾಂಟಿಟಿ ನೋಡಿಕೊಂಡು ಮತ್ತು ಸೈಜಸ್ ನೋಡಿಕೊಂಡು ಆಯಾ ತಕ್ಕನಾಗಿ 81-32, 81-26 ಶುರು ಮಾಡಿದ್ದೇ ನಾವು. ಅದಕ್ಕೆ ಮುಂಚೆ 84 ತಗೊಳ್ಳಿ ಕಟ್ ಮಾಡಿ ಈ ರೀತಿ ಇತ್ತು. ಈಗ ಅದೆಲ್ಲ ಯಾವುದೂ ಇಲ್ಲ. ಅದನ್ನು ನಾವು ಸ್ಟಾಕ್ನ ಇಡ್ತಾ ಬಂದು ಈಗ ಅದರ ಫ್ಲಶ್ ಡೋರಿಂದ ಇವತ್ತು ನಮ್ಮಲ್ಲಿ ಲ್ಯಾಮಿನೇಟ್ ಡೋರ್ ಇದೆ, ವಿನಿಯರ್ ಡೋರ್ಸ್ ಇದೆ, ಮ್ಯಾಸರೈಡ್ ಸ್ಕಿನ್ ಡೋರ್ಸ್ ಇತ್ತು, HDF NPC ಅಂತ ಪ್ರೈಮರ್ ಕೋಟೆಡ್ ಡೋರ್ಸ್ ಇದೆ. ಇದ್ರ ಜೊತೆಗೆ ಘಾನಾ ಟೀಕು, ಟಾಂಜಾನಿಯಾ ಟೀಕು ಪ್ರತಿಯೊಂದು ಇದೆ. ಇದೆಲ್ಲಕ್ಕಿಂತ ಹೆಚ್ಚಾಗಿ ಮರವನ್ನು ಉಳಿಸ್ತಕ್ಕಂತಹ WPC ಅಂತ ಏನು ಮಾಡಿದೀವಿ ಇವತ್ತು ನೇಚರ್ ಉಳಿಸೋದಕ್ಕೆ WPC ಡೋರ್ ಮತ್ತು ಫ್ರೇಮ್ಸ್ಗಳು ಬಂದಿದೆ. ಇವತ್ತು ಮಾರ್ಕೆಟ್ನಲ್ಲಿ ಲೈಫ್ ಟೈಮ್ ಗ್ಯಾರಂಟಿ ಅಂತ ಕೊಡ್ತೀವಿ. ಅದಕ್ಕೆ ಹೋಗದೆ ಎಸ್ಪೆಷಲಿ ಬಾತ್ರೂಮ್ ಡೋರ್ಸ್ಗಳು. ನಮ್ಮ ಲೋಗನ ಹೇಳುತ್ತೆ ಫಿಕ್ಸ್ ಇಟ್ ಅಂಡ್ ಫರ್ಗೆಟ್ ಇಟ್ ಅಂತ. ಈ ಡೋರ್ ಹಾಕಿ ನೀವು ನಿಶ್ಚಿಂತೆಯಾಗಿರಿ, ಯಾವುದೇ ರೀತಿ ನಿಮಗೆ ನೀರಿಗೆ ಹಾನಿ ಆಗೋದಿಲ್ಲ. ಅಷ್ಟು ಅಶೂರೆನ್ಸ್ ಕೊಡ್ತೀವಿ. ಭಾಸ್ಕರ್ಜಿ, ಇಲ್ಲಿ ಡೋರ್ ಇಟ್ಟಿದಾರಲ್ಲ, ಇದೇನಾ WPC ಡೋರು? ಇದೆ WPC ಡೋರು. ಇದನ್ನ ನಾವೊಂದು ಮಾಡೆಲ್ ಮಾಡಿ ತೋರಿಸಿದ್ದೀವಿ. ಇದು ನಿಮಗೆ ಸುಮಾರು ಒಂದು 10 ವರ್ಷದಿಂದ ಇದೇ ಡೋರು ಇಲ್ಲೇ ಇದೆ. ಡೈಲಿ ಬೆಳಿಗ್ಗೆ 9 ಗಂಟೆಗೆ ಆನ್ ಆಗುತ್ತೆ, ಸಂಜೆ ಹೋಗುವಾಗ 7 ಗಂಟೆಗೆ ಆಫ್ ಮಾಡ್ತಾ ಇರ್ತೀವಿ. ಇದು ಕಂಟಿನ್ಯೂಸ್ ಫ್ಲೋ ಇದ್ದೇ ಇರುತ್ತೆ, ಒಳಗಡೆ ಇರುತ್ತೆ. ಕಸ್ಟಮರ್ ಬಂದರೆ ವಾಟರ್ ಪ್ರೂಫ್ ಅನ್ನೋದನ್ನ ಎದುರುಗಡೆಗೆ ನಾವು ಅವ್ರಿಗೆ ತೋರಿಸ್ಬಿಡ್ತೀವಿ. ಇದು ಪ್ರತ್ಯಕ್ಷ ಕಂಡರು ಪ್ರಾಮಾಣಿಸಿ ನೋಡು ಅಂತ ಏನು ಹೇಳ್ತೀವಿ, ಹಾಗೆ ವಾಟರ್ ಪ್ರೂಫ್ ಅನ್ನೋದನ್ನ ನಾವು ಪ್ರಮಾಣೀಕರಿಸ್ತೀವಿ. 100% ಗ್ಯಾರಂಟಿ ಇದೆ ಅಂತ ಹೇಳ್ತೀವಿ ನೀರಿಗೆ. ಥ್ಯಾಂಕ್ ಯು ಭಾಸ್ಕರ್ಜಿ, ನಿಮ್ಮ ಕಂಪನಿ ಬಗ್ಗೆ ತಿಳುವಳಿಕೆ ಮಾಡಿಕೊಟ್ಟಿರೋದ್ರಿಂದ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.